ಆಕ್ಚುಲಿ ನೀವು ನೋಡ್ತು ಅಂದ್ರೆ ಒಂದು ಹಕ್ಕಿ ಇರುತ್ತೆ, ಒಂದು ಬೋರ್ಡ್ ಇರುತ್ತೆ, ಒಂದು ಪಕ್ಷಿ ಇರುತ್ತೆ. ಈ ಪಕ್ಷಿ ಏನ್ ಮಾಡ್ತದೆ ಅಂದ್ರೆ ತನ್ನ ಮೈಯನ್ನೇ ತಾನೇ ಸುಟ್ಕೊಂತಿರುತ್ತಂತೆ, ಬೆಂಕಿಯಲ್ಲಿ ಹೋಗಿ ತಾನೇ ಸುಟ್ಕೊಂತಿರುತ್ತೆ. ಯಾಕೆಂದ್ರೆ ಅದ್ರ ತಾಕತ್ತೇನು ಅಂತ ತೋರ್ಸಕ್ಕಂತಲ್ಲ, ಅದ್ರಾಗ ಆಗೋಂಥ ಪ್ರಾಬ್ಲಮ್ಸ್ಗಳನ್ನ ಯಾರ ಹತ್ರ ಹೇಳಿದ್ರೂ ಅರ್ಥ ಆಗಲ್ಲ. ಅದಕ್ಕೆ ನಾವೇ ಸೊಲ್ಯೂಷನ್, ನಾವೇ ಏನಾನ ಒಂದು ಮಾಡ್ಕೊಬೇಕು ಅಂತ ಹೇಳಿ ಈ ಕಾಡು ಕಿಚ್ಚು ಬರುತ್ತಲ್ಲ, ಈ ತುಂಬಾ ಸಿಕ್ಕಾಪಟ್ಟೆ ಬಿಸಿಲಿದ್ದಾಗ ಈ ಕಾಡುಗಳಲ್ಲಿ ತಾನಕ್ಕೆ ಬೆಂಕಿ ಹಚ್ಕೊಳ್ಳುತ್ತೆ ಮರಗಳೆಲ್ಲ. ಅಲ್ಲಿ ಈ ಪಕ್ಷಿ ಹೋಗಿ ಆ ಮರದಲ್ಲಿ ಇರುವಂತ ಬೆಂಕಿಯಲ್ಲಿ ತನ್ನ ಮೈಯನ್ನೇ ಸುಟ್ಕೊಂಡು ಆ ಬೆಂಕಿನ ದಾಟಿ ಹೊರಗಡೆ ಬರುತ್ತೆ. ಆದ್ರೂ ಆ ಪಕ್ಷಿಗೆ ಏನೂ ಆಗಲ್ಲ. ಅದು ಯಾವ ಪಕ್ಷಿ ಅಂದ್ರೆ ಫೀನಿಕ್ಸ್. ಸೊ ಈ ಫೀನಿಕ್ಸ್ ಪಕ್ಷಿ ಬಂದ್ಬಿಟ್ಟು ಇದಕ್ಕೆ ಬೇರೆ ಎಲ್ಲ ಒಂಥರ ಕಥೆಗಳು, ಸ್ಟೋರಿಗಳೈತೆ. ಆದ್ರೆ ನಾವು ಅಂದ್ಕೊಬೇಕು ಆ ಥರ. ಖಂಡಿತವಾಗ್ಲೂ ನಾವು ಅದೇ ಕ್ಯಾಟಗರಿಲೇ ಬರೋದು. ಎಷ್ಟು ಸತಿ ಬಿದ್ರೂ ಸರಿ, ಬೆಂಕಿಯಲ್ಲಿ ಸುಟ್ಕೊಂಡ್ರೂ ಸರಿ, ಡೌನ್ಫಾಲ್ ಬಂದ್ರೂ ಸರಿ, ಓಡ್ತಾ ಇರಬೇಕು, ಪುಷ್ ಮಾಡ್ತಾ ಇರ್ಬೇಕು ನಾವೇ. ನನಗೆ ಬಂದಿಲ್ದಿರೋ ಡೌನ್ಫಾಲೇ ಅಲ್ಲ. ಇವಾಗ ರೀಸೆಂಟಾಗಿ ಒಂದು ಅಷ್ಟು ದಿನದಿಂದ ಡೌನ್ಫಾಲ್ನ ನಾನು ನೋಡ್ತಾ ಇದ್ದೀನಿ. ಇದನ್ನೆಲ್ಲ ದಾಟಿ ನಾನು ಕಮ್ ಬ್ಯಾಕ್ ಮಾಡಿ ಒಂದು ವಿಡಿಯೋ ತೊಗೊಂಡ್ಬರ್ತಾ ಇರೋದು ನಮ್ಮ ಸಬ್ಸ್ಕ್ರೈಬರ್ಸ್ ಮಾತ್ರನೇ. ನೀವು ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ನನಗೆ ಚೆನ್ನಾಗೇ ಗೊತ್ತು. ಖಂಡಿತವಾಗ್ಲೂ ಫ್ರಮ್ ಸ್ಕ್ರ್ಯಾಚ್, ಫ್ರಮ್ 0 to ಇವತ್ತು 2 ಸಮಥಿಂಗ್. ಸೊ ಇಷ್ಟು ದೂರ ನನ್ನ ಅನ್ಸಬ್ಸ್ಕ್ರೈಬ್ ಮಾಡ್ತೀರಾ, ಸಪೋರ್ಟ್ ಮಾಡ್ತಾನೆ ಇದ್ದೀರಾ. ತುಂಬ ಖುಷಿ ಇದೆ ನನಗೆ ಖಂಡಿತವಾಗ್ಲೂ. ಆ್ಯಂಡ್ ಕೆಲವು ವಿಷಯಗಳ ಬಗ್ಗೆ ನಾನು ಡೀಟೇಲಾಗಿ ಹೇಳಕ್ಕೆ ಹೋಯ್ತು ಅಂದರೆ ಹೇಳ್ತಾನೆ ಹೋಗ್ತಾ ಇರಬೇಕು. ಬಟ್ ನಾನು ಎಲ್ಲ ವೀಡಿಯೋಸಲ್ಲಿ ಅದನ್ನೇ ಮಾಡಿದ್ರೆ ಇಂಟ್ರೆಸ್ಟ್ ಅಂತೂ ಹೋಗ್ಬಿಡುತ್ತೆ. ಅದಕ್ಕೆ ಇತ್ತೀಚೆಗೆ ವಿಡಿಯೋ ಮಾಡೋದೇ ನಿಲ್ಲಿಸ್ಬಿಟ್ಟೆ. ಆ್ಯಂಡ್ ಕಡಿಮೆ ಎಸೈ ಫಲನೆ ಎದುರ್ಪಾಕದೆ ಅಂತ ತಮಿಳಲ್ಲಿ ಒಂದು ಡೈಲಾಗ್ ಹೇಳ್ತಾರೆ. ಆ ಡೈಲಾಗ್ ಯಾಕೆ ಹೇಳ್ತಾರೆ ಅಂದರೆ, ತನ್ನ ಕರ್ತವ್ಯ ಏನಿದೆ ತಾನು ಮಾಡಿದ್ರೆ ಸಾಕು, ಬೇರೆ ಏನು ನೀನು ಕೀಳೋದು ಬೇಡ ಆ ಜಾಗದಲ್ಲಿ ಅಂತ. ಸೊ ಅದೇ ಥರನೇ ನಾನು ನನ್ನ ಫ್ರೆಂಡ್ಸ್ ಮಧ್ಯದಲ್ಲಿ, ನನ್ನ ಮನೆ ರಿಲೇಷನ್ ಔಟ್ಸೈಡ್ ಎಲ್ಲ ಕಡೆನೂ ಅಷ್ಟೇ. ನನಗೇನು ಕಷ್ಟ ಬಂದ್ರೂ ನಾನು ಯಾರ ಹತ್ರನೂ ಹೇಳ್ಕೊಳ್ಳಲ್ಲ. ಬಟ್ ನಾನು ಅವ್ರಿಗೇನಾನ ಹೆಲ್ಪ್ ಮಾಡಬೇಕು ಅಂದರೆ ದುಡ್ಡಿನ ವಿಷಯದಲ್ಲಿ ಇಲ್ಲ ಮತ್ತೊಂದು ಇನ್ನೊಂದರಲ್ಲಿ ನನ್ನ ಹತ್ರ ಇಲ್ಲ ಅಂದ್ರೂ ನಾನು ಕೊಟ್ಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡ್ಬಿಡ್ತೀನಿ. ಬಟ್ ನಮ್ಗಂತ ಒಂದು ಕಷ್ಟ ಬಂತು ಅಂದರೆ ನಿಜವಾಗ್ಲೂ ನನ್ನ ಮಗನೂ ಬಂದು ನಿಂತ್ಕೊಳ್ಳಲ್ಲ. ಧನುಸ್ತೊಂದು ರೀಸೆಂಟಾಗಿ ಒಂದು ಡೈಲಾಗ್ ಇದೆ, ಆಗ್ತೀನಿ ನೋಡಿ. எனக்கு பெருசா நண்பர்கள் இருந்ததில்லை, இருந்த நண்பர்கள் பெருசா இல்லை. ನೋಡಿರ್ತೀರಾ, ಅವ್ರು ಕರೆಕ್ಟಾಗೇ ಹೇಳಿದ್ದಾರೆ. ನಮಗೆ ಅಂತ ಒಂದು ಪ್ರಾಬ್ಲಮ್ ಬಂತು ಅಂದರೆ ನನ್ನ ಮಗನೂ ಬಂದು ನಿಂತ್ಕೊಳ್ಳಲ್ಲ. ಆ ಸಿಚುವೇಶನಲ್ಲಿ ಇದ್ದೆ ಇಷ್ಟು ದಿನ. ಸೊ ಅದಕ್ಕೋಸ್ಕರ ನಾನು ಏನೂ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇವತ್ತು ಈ ಒಂದು ವಿಡಿಯೋ ತೊಗೊಂಬರೋ ಕಾರಣ ಏನಪ್ಪ ಅಂದರೆ, ರೀಸೆಂಟಾಗೆ ಒಂದು ಮೊಬೈಲ್ನ ನಾನು ಹೊಡೆದಾಕೊಂಡೆ ಅಂತಲೂ ಹೇಳ್ಬೋದು, ಕಳ್ಕೊಂಡೆ ಅಂತಲೂ ಹೇಳ್ಬೋದು. ಈ ಮೊಬೈಲ್ ಹೋದಾಗಿಂದ ನನಗೆ ಒಂಥರ ಡಿಪ್ರೆಷನ್ ಮೈಂಡೇ ಬಂದ್ಬಿಡ್ತು. ಆ್ಯಕ್ಚುಲಿ ಕೆಲವು ಫೋಟೋಸ್ಗಳು, ವೀಡಿಯೋಸು, ಅದು ಇದು ನಮ್ಮ ಐಡಿ ಅದು ಇದು ಅಂತ ಸಿಕ್ಕಾಪಡೆ ಇತ್ತು ಅದರಲ್ಲಿ. ಇದೆಲ್ಲ ನಾನು ರಿಕವರಿ ಮಾಡೋಕ್ಕೆ ಸಿಕ್ಕಾಪಡೆ ಟೈಮ್ ತೊಗೊಂಡೆ ಈ ಒಂದು ವಿಡಿಯೋ ನಾನು ಪೋಸ್ಟ್ ಮಾಡ್ತಿರೋದು. ಹೇಗೋ ನನ್ನ ಕೈಗೆ ಬಂತು, ಐಡಿಯಿಂದ ನಾನು ರಿಕವರಿ ಮಾಡಿಕೊಂಡೆ ಇನ್ನೊಂದು ಮೊಬೈಲಿಂದ. ಬಟ್ ಮೊಬೈಲ್ ಮಾತ್ರ ನನ್ನ ಕೈಗೆ ಬಂದಿಲ್ಲ. ಸೊ ಅದೇನು ಎತ್ತ ಅಂತ ಆದರೆ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಸೊ ಸೀರಿಯಸ್ಸು ಮಾಡ್ದಂಗೆ ಇರುತ್ತೆ, ಡೀಟೇಲು ಹೇಳ್ದಂಗೆ ಇರುತ್ತೆ, ನಮ್ಮ ಸಬ್ಸ್ಕ್ರೈಬರ್ಗೆ ಒಂದು ಅಪ್ಡೇಟ್ ಕೊಟ್ಟಂಗೂ ಇರುತ್ತೆ ಅಂತ. ಅಪ್ಡೇಟ್ ಅಂದಾಗ ಒಂದು ನೆನ್ಪಂತು ಗುರು, ಸೀರಿಯಸ್ ಆಗಿ ಏನು ಗುರು ಯೂಟ್ಯೂಬಲ್ಲಿ ಇಷ್ಟು ಫೀಚರ್ಸ್ಗಳನ್ನ ತಳ್ಳಿಬಿಟ್ಬಿಟ್ಟಿದ್ದಾರೆ. ಸೀರಿಯಸ್ ಆಗಿ ಹ್ಯಾಟ್ಸ್ ಆಫು. ನಾನು ಆ್ಯಕ್ಟಿವ್ ಆಗಿಲ್ಲ ಅಂದರೆ ನಮ್ಮ ಲಕಿಲಿಗೆ ಶಶ್ ಅವ್ರದ್ದು ವೀಡಿಯೋಸ್ನ ಅವಾಗ ನೋಡ್ತಾ ಇರ್ತೀನಿ. ಅವ್ರು ಹೇಳೋ ಒಂದು ಪ್ರತಿಯೊಂದು ವಿಷಯನೂ ನಿಜವಾಗ್ಲೂ ಆಶ್ಚರ್ಯವಾಗಿರುತ್ತೆ ನನಗಂತೂ. ಏನು ಗುರು ಮಂಜ ಒಂಥರ ಡಿಫ್ರೆಂಟಾಗಿ ವೀಡಿಯೋ ತಳಿತಾ ಇರ್ತಾನೆ, ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ಇವಾಗ ಬಂದಿರೋ ಕೆಲವು ಅಪ್ಡೇಟ್ಗಳು ವರ್ತ್ಫುಲ್ ಅಪ್ಡೇಟ್. ಯಾಕಂದರೆ ಇವತ್ತು ಯಾರು ಫೇಕಾಗೆ ವಾಚ್ ಟೈಮು, ಸಬ್ಸ್ಕ್ರೈಬರ್ಸ್ ಕೊಂಡು ವ್ಯೂಸ್ ತೊಗೊತಿದ್ದಾರೆ ಅವನಜ್ಜಿ ನಡಿ ಮನೆಗೆ ಅಂತ ಕಳಿಸೇ ಬಿಡುತ್ತೆ ಯೂಟ್ಯೂಬ್. ಆ ಥರ ಫೀಚರ್ಸ್ಗಳೆಲ್ಲ ತೊಗೊಂಬಂದವ್ರೆ. ಆ್ಯಂಡ್ ಸೀರೀಸ್ 9ಗೆ ತುಂಬ ಜನ ಎಂಟ್ರಿ ಕೊಟ್ಟಿರ್ತೀರಾ, ನೋಡಿರ್ತೀರ ಈ ವಿಡಿಯೋನ ನೋಡ್ತಾ ಇರ್ತೀರಾ ಪ್ರತಿಯೊಬ್ರು. ಖಂಡಿತವಾಗ್ಲೂ ಹಳೆ ವೀಡಿಯೋಸ್ಗೂ ಇವಾಗ ಬರ್ತಾ ಇರೋ ವೀಡಿಯೋಸ್ಗೂ ತುಂಬಾ ಡಿಫ್ರೆನ್ಸ್ಗಳು ನಾವು ನೋಡ್ಬೋದು. ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ, ಹಾಗಾಗಿ ವೀಡಿಯೋ ಹಾಕಕ್ಕೆ ಟ್ರೈ ಮಾಡ್ತೀನಿ ಖಂಡಿತವಾಗ್ಲೂ. ಸೊ ಖಂಡಿತವಾಗ್ಲೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಯಾವತ್ತೂ ಒಂದು ಹ್ಯಾಪಿಯೆಸ್ಟ್ ವೇಯಲ್ಲೇ ನಾನು ತೊಗೊಂಡು ಹೋಗ್ತಾ ಇರ್ತೀನಿ ನಿಮಗೆ. ಆ್ಯಂಡ್ ನನಗೆ ಮೇಯ್ನಾಗೆ ಶಾರ್ಟ್ಸ್ ಮಾಡೋದು ತುಂಬ ಇಷ್ಟ ಆಗೋಗ್ಬಿಡೈತೆ. ನಾನು ಶಾರ್ಟ್ಸ್ ಹಾಕೋಕ್ಕಾಗಿಲ್ಲ ಅಂದರೆ ಗೇಮಿಂಗ್ ಆಗ್ಬಿಡ್ತೀನಿ, ಹಂಗಿಲ್ಲ ಅಂದರೆ ವ್ಲಾಗ್ ಆದರೆ ಟ್ರೈ ಮಾಡ್ತೀನಿ ಹೊಸ್ದಾಗೆ. ಸೊ ಇವಾಗ ರೀಲ್ಸ್ ಮೇಲೆ ಒಂದು ಇಂಟ್ರೆಸ್ಟ್ ಬಂದ್ಬಿಟ್ಟು ಅದನ್ನೇ ಶಾರ್ಟ್ಸ್ ಆಗಿ ಆಗ್ತಾ ಇದ್ದೆ. ಸೊ ಅದೊಂಥರ ಚೆನ್ನಾಗಿತ್ತು. ಆದಷ್ಟು ಬೇಗ ಒಂದು ಕಪಲ್ ಬ್ಲಾಗ್ನ ತೊಗೊಂಬರ್ತೀನಿ ಖಂಡಿತವಾಗ್ಲೂ. ಸೊ ಇದೇ ನಮ್ಮ ಸೀರೀಸಲ್ಲಿ ನಾನು ಟ್ರೈ ಮಾಡ್ತೀನಿ. ಓಕೆ, ನಾನು ಏನು ಹೇಳಬೇಕು ಅಂತ ಇದ್ನೋ ಅದನ್ನು ನಿಮ್ಮ ಹತ್ರ ಶೇರ್ ಮಾಡಿರ್ತೀನಿ ಡೀಟೇಲಾಗೆ. ಆ್ಯಂಡ್ ಇನ್ನೂ ಒಂದು
2-3 ವೀಕ್ಸ್ಗೆ ಕರೆಕ್ಟಾಗಿ ವೀಡಿಯೋಸ್ ಬರಲ್ಲ ಐ ಥಿಂಕ್. ಆದರೆ ನಾನು ಈಗ ಅದನ್ನು ಟ್ರೈ ಮಾಡಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಖಂಡಿತವಾಗ್ಲೂ. ಬೆಳಗ್ಗೆ ಒಂದು ವೀಡಿಯೋನ ಶೂಟ್ ಮಾಡ್ತಾ ಇರೋದು. ಆ್ಯಕ್ಚುಲಿ ನಾನು ಫೇಸ್ ಕೂಡ ವಾಶ್ ಮಾಡಿಲ್ಲ ನಾನು. ಗೊತ್ತಿಲ್ಲ, ಎದ್ದೆ ಪ್ರತಿದಿನ ವೀಡಿಯೋ ಹಾಕೋ ಮೈಂಡ್ ಸೆಟ್ಟು, ನಾನು ಶೆಡ್ಯೂಲಲ್ಲಿ ಇಕ್ಕೋ ಮೈಂಡ್ ಸೆಟ್ಟು ಇದೇ ಟೈಮ್ಗೆ. ಸೊ ಇವತ್ತು ಅನ್ಫಾರ್ಚುನೇಟ್ಲಿ ಈ ಮೂಮೆಂಟ್ ನಡೀತು. ಸೊ ಎಕ್ಸ್ಪೆಕ್ಟ್ ಮಾಡಿಲ್ಲ. ಬರ್ತೀನಿ, ಬೇರೆ ಥರ ಬರ್ತೀನಿ, ಯಾವಾಗೂ ಹೇಳೋ ಥರನೇ ಖಂಡಿತವಾಗ್ಲೂ. ಸೊ ಇಲ್ಲಿ ಏನು ಬರುತ್ತೋ ಅದನ್ನು ಹೇಳ್ತೀನಿ, ಇಲ್ಲೇನು ಅನಿಸುತ್ತೋ ಅದನ್ನು ಮಾತಾಡ್ತೀನಿ ಖಂಡಿತವಾಗ್ಲೂ. ಆ್ಯಂಡ್ ಚಾನಲ್ಗೆ ನಾನು ಹೊಸ್ದಾಗಿ ಬಂದಿದ್ದೆ, ದಯವಿಟ್ಟು ಮರಿದಿರೆ ಸಬ್ಸ್ಕ್ರೈಬು, ಲೈಕು, ಶೇರು, ಕಮೆಂಟ್ ಇದೆಲ್ಲವೂ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸಿಗುವ ಮತ್ತೊಂದು ವೀಡಿಯೋಲಿ. ಥ್ಯಾಂಕ್ ಯು ಸೊ ಮಚ್, ಲವ್ ಯು ಸೊ ಮಚ್ ಆ್ಯಂಡ್ ಬಾಯ್ ಬಾಯ್. ಹೇಳೋಕ್ಕಿಂತ ಮುಂಚೆ ಎಲ್ಲ ವೀಡಿಯೋಸಲ್ಲೂ ಹೇಳ್ತಾ ಬಂದೆ, ದಯವಿಟ್ಟು ಹೊರಗಡೆ ಎಲ್ಲನ ಟ್ರಾವೆಲ್ ಮಾಡೋರು, ಬೈಕಲ್ಲಿ ಟ್ರಾವೆಲ್ ಮಾಡೋರು ದಯವಿಟ್ಟು ಹೆಲ್ಮೆಟ್ನ ಯೂಸ್ ಮಾಡಿ. ಅದೇ ಥರ ಕಾರಲ್ಲಿ ಟ್ರಾವೆಲ್ ಮಾಡೋರು ಸೀಟ್ ಬೆಲ್ಟ್ನ ಯೂಸ್ ಮಾಡಿ. ತುಂಬ ದಿನ ಆಯಿತು ಹೇಳಿ ಈ ಒಂದು ಮಾತನ್ನ, ಟಚ್ಚೇ ಬಿಟ್ಟೋಯ್ತು ನೋಡಿ. ಓಕೆ ಇವರು, ಸಿಗೋಣ ಮತ್ತೊಂದು ವೀಡಿಯೋಲಿ. ಥ್ಯಾಂಕ್ ಯು ಸೊ ಮಚ್, ಲವ್ ಯು ಸೊ ಮಚ್ ಆ್ಯಂಡ್ ಬಾಯ್.